ಸಿದ್ದು ಪಾಟೀಲ್ ನಾನು ಇಲ್ಲಿ ಕುಂಡಿರ್ತೀನಿ ಅಲ್ಲಿ ನಿಂತಿರ್ತೀನಿ ಹೊರಗ, ಎಲ್ಲಿ ಗೇಟಿಂಗ್ ನಿಂತಿರ್ತೀನವ. ಇವನು ಎಲ್ಲಿ ಬೆಳೆದಿರೋದು, ಇವ್ನು ಬೆಳೆದಿರೋದು ಎಲ್ಲಿ? ನಾನ್ ಶಾಸಕನಾಗಿದ್ದಾಗ ನಾನ್ ಕೊಟ್ಟಿರ್ತಕ್ಕಂಥ ಭಿಕ್ಷಾ ಮೂಲಕ ಹುಮ್ನಾಬಾದ್ ನಲ್ಲಿ ಏನಾದರೂ ಒಂದು 2020 ಲ್ಯಾಂಡ್ ಕೂಡ ನಾವು ಯಾರಿಗಾದ್ರೂ ಮೋಸ ಮಾಡಿದೀವಿ ಅಂದ್ರೆ ಆ ಭಗವಂತ ವೀರಭದ್ರೇಶ್ವರ, ಆ ತಾಯಿ ರಾಜರಾಜೇಶ್ವರಿ ನೋಡ್ಲಿ. ಶಾಸಕರೇ, ಇವತ್ತು 474 ಸರ್ವೆ ನಂಬರ್ ಶರಣಪ್ಪ ಪಾಟೀಲ್ ಮನೆ ಎಲ್ಲಿದೆ? ಇದ್ರಲ್ಲಿ ಕಟ್ಟಿದ್ರಿ? ಸರ್ಕಾರದಿಂದ ಅಪ್ರೂವಲ್ ಆಗಿದೆಯಾ? ಸರ್ಕಾರದಿಂದ ನಿಮ್ಗೆ ಶಾಂಕ್ಷನ್ ಆಗಿದೆಯಾ? ನಾವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ. ನಾವರು ತೀರ್ ಹೋಗಿದಾರ ಸ್ವರ್ಗೀಯ ಶರಣಪ್ಪ ಪಾಟೀಲ್, ನಾವೆಲ್ಲ ಬೇಡ ಅಂತ ನಾವು ಏನೋ ಪಾಪ ಆಗಿದೆ ಹೋಗ್ಲಿ ಅಂತೇಳಿ ಇವತ್ತು ಇಲ್ಲೇ ಬನ್ನಿ, ನಿಮ್ ಜೊತೆ ಎಲ್ಲರೂ ಬರ್ತೀವಿ. ಈಗೇನು ಯಾವುದು ಮುಚ್ಚಿ ಮರಿ ಇಲ್ಲ, ನಾವು ಹೋಗೋಣ. ಇಲ್ಲಿ ವೀರಭದ್ರೇಶ್ವರ ದೇವಾಲಯಕ್ಕೆ ಹೋಗ್ತಕ್ಕಂತ ಜೇರ್ಪೇಟ್ ರೋಡ್ ನಲ್ಲಿ ಇವತ್ತು ಸಾಲಾಗಿ ದುಕಾನ್ಗಳು ಮಳಿಗೆಗಳು ಕಟ್ಟಿದಾರೆ. ಯಾರದಪ್ಪ ಮಳಿಗೆಗಳದು? ಸನ್ಮಾನ್ಯ ಸಿದ್ದು ಪಾಟೀಲ್ ಅವರು. ಯಾರ ಹತ್ರ ತಗೊಂಡ್ರಿ? ಏನ್ ನಮಗ್ ಪುರಾಜಿತ ಇವ್ರ ಅಪ್ಪದ ಆಸ್ತಿ ಬಂತ, ಅಥವಾ ಯಾರ್ದಾದ್ರು ಬಂತ, ಅಥವಾ ನೀವ್ ಯಾರ್ಲಿಂದ ತಗೊಂಡ್ರಿ? ಏನಾದಿದ್ಯಾ? ಅಲ್ಲಿರ್ತಕ್ಕಂಥ ಒಬ್ಬ ಸ್ವಾಮಿಗಳು ಅವ್ರಿಗೆ ಹೆದರ್ಸಿ ಬೆದರ್ಸಿ ಅದು ತಗೊಂಡು ಅಲ್ಲಿ ಶಾಪಿಂಗ್ ದುಡ್ಡು ಇದು ಕಟ್ಟಿದ್ದಾರೆ. ಎಲ್ಲರೂ ಸರ್ವೆ ಆಗ್ಲಿ. ಸಿದ್ದು ಪಾಟೀಲ್ ರೇ, ನೀವ್ ಹೇಳ್ತಾ ಇದ್ರಿ ಹುಮ್ನಾಬಾದ್ ನಲ್ಲಿ ಭೀಮರಾವ್ ಪಾಟೀಲ್ ಪರಿವಾರ ಲೂಟಿ. ಯಾವತ್ ಸ್ವಾಮಿ ಒಂದು ತೋರಿಸಿ. ಇವ್ರು ಲೂಟಿ ಹೊಡೆದಿರ್ತಕ್ಕಂಥ ಹಿಸ್ಟ್ರಿ ಹೇಳ್ಬೇಕಾಯ್ತು ಅಂದ್ರೆ ಒಂದು ಡಿಕ್ಷನರಿ ಆಗ್ತದ, ಒಂದು ಬುಕ್ಕು ಸಾಕಾಗೋದಿಲ್ಲ. ಇವರು ನಾಗೇಶ್ವರಿ ಅಂತ ಹೋಟೆಲ್ ಕಟ್ಸಿದಾರೆ. ಈಗ ಅದ್ರ ಪಕ್ಕದಲ್ಲಿ ನಂದು ಸೈಟ್ ಇದೆ. ನೋಡೋಣ, ನಾನು ನಾಳೆಯಿಂದ 2 ದಿವಸದಲ್ಲಿ ಕೆಲಸ ಪ್ರಾರಂಭ ಮಾಡ್ತೀನಲ್ಲ. ಅದ್ರ ಪಕ್ಕದಲ್ಲಿ ನಂದು ಸೈಟ್. ಈಗಾಗಲೇ ಶಾಸಕರು 20 ಫೀಟ್ ಮುಂದೆ ಬಂದಿದ್ದಾರೆ. 20 ಫೀಟ್ ಹಿಂಗ್ ಉದ್ದದಲ್ಲಿ ಸರ್ಕಾರಿ ಲ್ಯಾಂಡ್ದಲ್ಲಿ ಬಂದಿದ್ದಾರೆ. ನೋಡಿ ನೀವು, ನಾನೇನ್ ಹೇಳ್ತಾ ಇದ್ದೀನಿ, ಇವತ್ತು ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳಿಗೆ ನಾಳೆ ಬನ್ನಿ, ನೀವು ಇನ್ಸ್ಪೆಕ್ಷನ್ ಮಾಡಿ, ಅಲ್ಲಿಂದ ಪ್ರಾರಂಭ ಮಾಡಿ. ರಾಜಶೇಖರ್ ಪಾಟೀಲ್ ಕೂಡ ಎಲ್ಲಿ ತಪ್ಪು ಮಾಡಿದಾರ, ಫಸ್ಟ್ ಶಾಸಕರಿಂದ ತಪ್ಪು ಮಾಡಿ ಅವ್ರ ಮನೆ ಎಲ್ಲಿ ಕಟ್ಟಿದಾರ, ಯಾವ ಜಾಗದಲ್ಲಿದೆ, ಅಲ್ಲಷ್ಟು ಜಾಗ ಹೋಗಿದೆ. ನನ್ನ ಮನೆ ಅಳತಿ ಮಾಡಿ, ನಾನು ಇನ್ನೊಂದು ಹೊಸ ಮನೆ ಕಟ್ತಾ ಇದ್ದೀನಿ, ಅಲ್ಲಿ ಬಂದು ಅಳತಿ ಮಾಡಿ. ಎಲ್ಲಾದ್ರೂ ನಾವು ರೂಲ್ಸ್ ಬ್ರೇಕ್ ಮಾಡಿದೀವಿ ಅಂದ್ರೆ ನಮ್ಮ ಕ್ರಮ ತಗೊಳ್ಳಿ. ನಾನು ಪದೇ ಹೇಳ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತ ನಮ್ಮ ಜಿಲ್ಲಾಧಿಕಾರಿಗಳು. ಏನ್ ನಂಗೆ ಅರ್ಥ ಆಗ್ತಾ ಇಲ್ಲ.